ಹಾಯ್ ಎಲ್ರಿಗೂ ನಮಸ್ತೆ. ನಾವಿವತ್ತು ಸ್ಯಾರಿ ಶಾಪಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದೀವಿ. ನನ್ನ ನಾದಿನಿದು ಸೀಮಂತ ಫಂಕ್ಷನ್ ಇತ್ತು, ಹಾಗಾಗಿ ಅವಳಿಗೋಸ್ಕರ ಒಂದು ಚೆನ್ನಾಗಿರೋ ಸೀರೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಶಾಪಿಗೆ ಬಂದಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಹುಷಾರಿಲ್ಲದ ಕಾರಣ ನಾನು ಜಾಸ್ತಿನೂ ವ್ಲಾಗ್ ಮಾಡ್ಕೊಂಡಿಲ್ಲ ಶಾಪಿಂಗ್ ಮಾಡಿದ ದಿನ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ, ಬಟ್ ನಾನೇನು ವ್ಲಾಗ್ ಮಾಡಲಿಲ್ಲ. ಈ ಕ್ಲಿಪ್ಪಿಂಗ್ಸ್ನ ಹಸ್ಬೆಂಡ್ ರೆಕಾರ್ಡ್ ಮಾಡಿದರು, ಹಾಗಾಗಿ ನಾನು ಇದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಂತೂ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿಗೆ ಬಂದಿದ್ದ ಕಾರಣ ಬಂದುಬಿಟ್ಟು ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕಂಚಿಗೆ ಬಂದಿದ್ವಿ. ಕಂಚಿಕೋ ಸೊಸೈಟಿ ಅಂತ ಶಾಪ್ ನೇಮ್ ಬಂದುಬಿಟ್ಟಿದ್ದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ಹಾಗಾಗಿ ನಾವು ಇಲ್ಲಿ ನೋಡೋಣ ಅಂತ ಬಂದ್ವಿ. ಇಲ್ಲಂತೂ ಸ್ಯಾರೀಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಿದ್ರಂತೂ ಯಾವ್ದು ತೊಗೊಳೋದು ಯಾವ್ದು ಬೇಡ ಅಂತ ಅನಿಸ್ಬಿಡ್ತು. ನನಗೂ ಕೂಡ ಒಂದು ನೋಡ್ತಾ ಇದ್ದೆ, ನಾನು ಒಂದು ತೊಗೊಳ್ಳೋಣ ಅಂತ. ನಾನು ಕೂಡ ಒಂದು ಸೆಲೆಕ್ಟ್ ಮಾಡಿದೆ ತೊಗೊಳ್ಳೋಣ ಅಂತ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಡ ನನಗೆ, ಇವಾಗ ನನಗೆ ಈ ಸ್ಯಾರಿ ಬೇಡ ಅಂತ ಸುಮ್ಮನೆ ಆಗೋದೆ. ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಗಿತ್ತು ನನಗೆ. ಎಲ್ಲೋ ಏನಿದೆ ಅಲ್ವಾ ಅದು ತೊಗೊಂಡು ಮತ್ತೆ ಬೇಡ ನೆಕ್ಸ್ಟ್ ತೊಗೊತೀನಿ, ನನಗೆ ಇವಾಗ ಸದ್ಯಕ್ಕೆ ಯಾಕೋ ಸ್ಯಾರಿ ತೊಗೋಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಹಸ್ಬೆಂಡ್ ಆ್ಯಕ್ಚುಲಿ ತಗೋ ಚೆನ್ನಾಗಿದೆ, ಸಿಲ್ಕ್ ಮಾರ್ಕ್ ಅಲ್ವಾ, ಚೆನ್ನಾಗಿದೆ ತಗೋ, ಮೈಸೂರು ಸಿಲ್ಕ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ರು. ಬಟ್ ಯಾಕೋ ನನಗೆ ಮನಸ್ಸಿರಲಿಲ್ಲ, ಯಾಕೆಂದರೆ ನನಗೆ ಬೇಕಾಗಿಲ್ಲ. ನನಗೆ ಬೇಡ ಅಂತಂದರೆ ನನಗೆ ಎಷ್ಟೇ ಬಲವಂತ ಮಾಡಿದ್ರು ನಾನು ತೊಗೊಳೋದಕ್ಕೆ ಹೋಗಲ್ಲ. ನನಗೆ ಬೇಕು ಅಂತಂದರೆ ನಾನು ತೊಗೊಳ್ತೀನಿ ಆ ಥರ. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಸ್ಯಾರಿ. ನನಗೆ ಬೇಡ ನೆಕ್ಸ್ಟ್ ಫಂಕ್ಷನ್ ಬರುತ್ತಲ್ಲ ಅವಾಗ ನಾನು ತೊಗೊಂಡು ಬ್ಲೌಸೆಲ್ಲ ಹೊಲ್ಸ್ಕೊತೀನಿ, ಸದ್ಯಕ್ಕಂತೂ ನನಗೆ ಬೇಡ ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ. ಫೈನಲಾಗಿ ಒಂದಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಸೌಮ್ಯಗೆ ಫೋಟೋಸ್ ಕಳಿಸಿದ್ವಿ. ನೋಡಿ ಇಷ್ಟು ಸೆಲೆಕ್ಟ್ ಮಾಡಿದ್ವಿ, ಇಷ್ಟು ಕೂಡ ಚೆನ್ನಾಗಿದೆ, ನಿಂಗೆ ಇದರಲ್ಲಿ ಯಾವ್ದು ಬೇಕೋ ಅದು ಫೋಟೋ ಸೆಂಡ್ ಮಾಡು ಅಂತ. ಫೋಟೋಸು ಸೆಂಡ್ ಮಾಡಿದ್ವಿ, ಹಾಗೆ ವಿಡಿಯೋ ಕಾಲು ಕೂಡ ಮಾಡಿದ್ವಿ. ಅದರಲ್ಲಿ ನೋಡಿ ಫೈನಲಾಗಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು, ಅವಳಿಗೆ ಇಷ್ಟ ಆಗಿರೋ ಅಂಥ ಸ್ಯಾರಿ. ಒಟ್ಟಿನಲ್ಲಿ ಅವಳಿಗೂ ಇಷ್ಟ ಆಗೋ ಥರ ಒಂದು ಸೆಲೆಕ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಕೂಡ 140-150 ಗ್ರಾಮ್ದು KSI ಸಿಲ್ಕ್ ಮಾರ್ಕೆ. ತುಂಬಾ ಚೆನ್ನಾಗಿತ್ತು. ಸ್ಯಾರೀಸ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಇನ್ನೊಂದು ಸಲ ಬಂದು ತೊಗೊಬೇಕು ಅಂತ ಪ್ಲ್ಯಾನ್ ಇದೆ. ನೋಡಿ ಫೈನಲಾಗಿ ಈ ಸ್ಯಾರಿ ಏನಿದೆಯಲ್ಲ, ಫೋಟೋ ಇವಾಗ ತೋರಿಸ್ತಾಯಿನಲ್ಲ, ಇದೇ ಕಲರು ಇದೇ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಇದೊಂದು 140 ಗ್ರಾಮ್ ಏನೋ ಇರಬೇಕು, ಮೋಸ್ಟ್ಲಿ 150-140 ಎಲ್ಲ ಮಿಕ್ಸ್ ಇತ್ತಲ್ವಾ. ಡಿಸೈನ್ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ. ಒಟ್ನಲ್ಲಿ ಪ್ಯೂರ್ ಜರಿನೇ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಸ್ಯಾರಿ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಹುಷಾರಿಲ್ಲ ಕಾರಣ ನಾನು ಯಾವುದೇ ರೀತಿ ವೀಡಿಯೋನು ಕೂಡ ಮಾಡಲಿಲ್ಲ. ಹಾಗೆ ಇಷ್ಟು ಮಾತ್ರ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ಇದು ಬಂದುಬಿಟ್ಟು ಸೀಮಂತ ಹಿಂದಿನ ದಿನ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಸಂಜೆ 6 ಗಂಟೆ ಮೇಲೆ ಅಮ್ಮನ ಮನೆಗೆ ಹೋದೆ ನಾನು. ನಾಳೆ ಸೀಮಂತ ಅನ್ನಂಗೆ ಇವತ್ತು ಸಂಜೆ 6 ಗಂಟೆಗೆ ಅಮ್ಮನ ಮನೆಗೆ ಹೋಗಿದ್ದು. ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಪೆಂಡಲೆಲ್ಲ ಹಾಕ್ತಾಯಿದ್ರು, ಮನೆ ಮುಂದೆ ಕೂರಿಸೋದ್ರಿಂದ ಮನೆ ಮುಂದೆನೇ ಪೆಂಡಲೆಲ್ಲ ಹಾಕ್ತಾಯಿದ್ರು. ಅಷ್ಟೊತ್ತಿಗೆ ಸೌಮ್ಯನೂ ಕೂಡ ಮೆಹಂದಿ ಕೂಡ ಹಾಕ್ಸ್ಕೊತಾ ಇಲ್ಲ ನಾನು ಹೋಗೋ ಟೈಮ್ಗೆ. ಅವಳದು ಕೂಡ ಮೆಹಂದಿ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಮೆಹಂದಿ ಕೂಡ. ನನಗೂ ಹಾಕ್ಸ್ಕೊ ಅಂತ ಹೇಳಿದ್ರು ಅಮ್ಮ ಎಲ್ಲ, ಬಟ್ ನನಗೆ ಬೇಡ, ನನಗೆ ಯಾಕೋ ಆಗಲ್ಲ, ತಲೆನೋವು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡಿಲ್ಲ ನಾನು. ಹಾಗೆ ಇಲ್ಲಿ ಸೌಮ್ಯನೂ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿಲ್ಲ ನಾಳೆ ಬೆಳಿಗ್ಗೆ ರೆಡಿ ಆಗೋದಕ್ಕೆ. ಏನು ಮಾಡ್ತಿದ್ದೆ ಸೌಮ್ಯ? ನಾಳೆ ಸೀಮಂತ, ಫುಲ್ ಖುಷಿ, ಜೋಶಲ್ಲಿ ರೆಡಿ ಆಗ್ತಾವಳೆ. ನಾಳೆಯಿಂದ ಇರಲ್ಲ ಫ್ರೆಂಡ್, ನಾಳೆಯಿಂದ ಲಾಗಿಗೆ ಸಿಗಲ್ಲ. ಲಾಸ್ಟ್ ವ್ಲಾಗ್, ಇನ್ನೊಂದು ವರ್ಷ ವ್ಲಾಗ್ ಇಲ್ಲ ಸೌಮ್ಯ. ವ್ಲಾಗ್ ಮಾಡೋಕ್ಕೆ ಅಂತ ಬಂದರೆ ಮಾಡಲಿ. ಪುನಿಗೆ ಹೇಳ್ಬೇಕು ಮಾಡು ಅಂತ. ಇನ್ನೇನು ನಾನಂತೂ ಮಾಡೋಕ್ಕಾಗಲ್ಲ. ನಿನ್ನ ಜೊತೆಲಿ ಇನ್ಯಾರು ನಿಮ್ಮ ಅಮ್ಮ ಇರುತ್ತೆ ಅಷ್ಟೇ ತಾನೇ. ಸಾಗರ್ಗೆ ಹೇಳ್ಬೇಕಿಲ್ಲ ಅಂದರೆ ಪುನಿನೇ ಮಾಡ್ತಾನೆ ಮಾಡಿ ಅಂದಲ್ಲ. ಏನು ಹುಡುಕ್ತಾ ಇದೆಯಾ? ಸ್ವಲ್ಪ ಕಾಟನ್ ತಾತಿಯ ಕೆಳಗಡೆ. ತಾತೀನಿ ಕೂತ್ಕೋ. ಮಾಡಿ. ನೆಕ್ಸ್ಟ್ ಇಲ್ಲಿ ನನ್ನ ಮಗ ಫೋನ್ ತೊಗೊಂಡೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಇಲ್ಲಿ. ಇದೆಲ್ಲ ಅದೇ ಅವನೇ ವೀಡಿಯೋ ಮಾಡಿರೋದು. ಆ್ಯಕ್ಚುಲಿ ಪೆಂಡಲೆಲ್ಲ ಹಾಕಿ ಆಗಿತ್ತು. ನೈಟ್ ಊಟ ಏನೋ ಇಲ್ಲೇ ಮಾಡಿಸಿದ್ವಿ ನಾವು, ಮನೇಲಿ ಏನು ಮಾಡಿರಲಿಲ್ಲ. ಲೈಟಾಗಿ ಅನ್ನ ಸಾಂಬಾರೇನೋ ಮಾಡಿಸಿದ್ರು ಅಷ್ಟೇ. ಮಾಡಿದ್ರು ಆಲ್ರೆಡಿ ಎಲ್ಲ ಆಗಿತ್ತು. ವೀಡಿಯೋ ಮಾಡ್ಕೊಂಬರಕ್ಕೆ ಬಂದಿದೆ ನೋಡಿ. ಈ ರೀತಿಯಾಗಿ ಪೆಂಡಲೆಲ್ಲ ಹಾಕ್ಸಿದ್ರು, ಊಟಕ್ಕೆ ಸಪ್ರೇಟು, ಮತ್ತು ಹಾಗೆ ಸ್ಟೇಜು, ಫಂಕ್ಷನ್ ಎಲ್ಲಿ ಮಾಡಬೇಕಲ್ಲ ಅಲ್ಲೆಲ್ಲ ಸೇಮ್. ನನ್ನ ಸೀಮಂತದಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲ ಹಾಕ್ಸಿದ್ದು. ಇಲ್ಲೇ ಇದೇ ಜಾಗದಲ್ಲೇ ಆಗಿದ್ದು ನನ್ನ ಸೀಮಂತನೂ ಕೂಡ. ಸೇಮ್ ನಮ್ಮ ಸೌಮ್ಯದು ಕೂಡ ಇದೇ ಜಾಗದಲ್ಲಿ ಪೆಂಡಲೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದರು. ಒಟ್ಟಿನಲ್ಲಿ ಈ ಥರ ಎಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಒಂಥರ ಪ್ರಿಪ್ರೇಷನ್ಸ್ ನೋಡೋದಕ್ಕೆ ಚೆಂದ. ನಾಳೆ ಫಂಕ್ಷನು ಅಂತಂದರೆ ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಮನೆಗಳಲ್ಲಿ. ನೋಡಿ ಎಲ್ಲ ಈ ಪೆಂಡಲೆಲ್ಲ ನೋಡಿದ್ರೆ ಏನೋ ಒಂಥರ ನಮಗೆ ಫುಲ್ ಖುಷಿ ಅನಿಸುತ್ತಲ್ವ. ಫಂಕ್ಷನ್ ನಡೀತಾ ಇದೆ ನಮ್ಮ ಮನೇಲಿ. ಅದು ನಾವು ಬೇರೆ ಫಂಕ್ಷನ್ ಹೋಗೋದಕ್ಕೂ ನಮ್ಮ ಮನೇಲಿ ಫಂಕ್ಷನ್ ನಡೆಯೋದಕ್ಕೂ ಒಂಥರ ಫುಲ್ ಖುಷಿ. ಡೆಕೋರೇಷನ್ ಮಾಡೋದಕ್ಕೆಲ್ಲ ಕೂಡ ಎಲ್ಲ ರೆಡಿಯಾಗಿತ್ತು. ಏನಿದ್ರು ಬೆಳಗ್ಗೆ ಬಂದು ಎಲ್ಲ ನೀಟಾಗಿ ಜೋಡಿಸೋದು ಅಷ್ಟೇ ಬಾಕಿ ಇದ್ದಿದ್ದು. ನನ್ನ ಮಗ ಇಷ್ಟು ವೀಡಿಯೋ ಮಾಡ್ಕೊಂಬಂದಿದ್ದಾನೆ, ಸ್ವಲ್ಪ ಕಲಿಸಿದ್ದಾನೆ ಅಷ್ಟೇ.
ಅಷ್ಟೇ. ಹಾಗೆ ಒಂದು 4-5 ಜನನೂ ಕೂಡ ಹಿಂದಿನ ದಿನನೇ ನೆಂಟರು ಕೂಡ ಬಂದಿದ್ದರು. ನಮ್ಮ ಅತ್ತೆ ಮತ್ತು ಸೌಮ್ಯ ಅವರು, ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದರು. ಒಂದು ಸ್ವಲ್ಪ ಜನ ಮಾತ್ರ ಬಂದಿದ್ದರು ಹಿಂದಿನ ದಿನ, ಇನ್ನು ಮಿಕ್ದವರೆಲ್ಲ ಬೆಳಗ್ಗೆ ಬಂದರು. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಎಲ್ಲ ನೆಂಟರೆಲ್ಲ ಸೇರಿದ್ರೆ ಮನೆ ತುಂಬ ನೋಡೋದಕ್ಕೆ ಒಂಥರ ಚೆಂದ. ಅದು ನನಗಂತೂ ತುಂಬ ಖುಷಿ ಆಗುತ್ತೆ ಈ ರೀತಿಯ ಫಂಕ್ಷನ್ಸ್. ಎಸ್ಪೆಷಲಿ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇರ್ತಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಸೀಮಂತದಲ್ಲೂ ಹಾಗೆ ನಾಮಕರಣದಲ್ಲೂ ಕೂಡ ಇದೇ ರೀತಿಯಾಗೇ ಇತ್ತು, ಇದೇ ಫೀಲ್ ಇತ್ತು ನನಗೂ. ಅದೇ ಥರ ಇವಾಗಲೂ ಕೂಡ ಫೀಲ್ ಆಗ್ತಿದೆ. ಇದು ಮನೆ, ಮತ್ತು ಮನೆಯಿಂದ ಮನೆ ಮುಂದೆ ನಾವು ಪೆಂಡಲ್ ಕೂಡ ಹಾಕ್ಸಿದ್ದು. ನಾನೇನು ಜಾಸ್ತಿ ಏನು ಕೆಲಸ ಮಾಡೋಕ್ಕೋಗಲಿಲ್ಲ, ನನಗೆ ಹುಷಾರಿಲ್ಲ ಕಾರಣ ಸುಮ್ಮನೆ ವಿಸಿಟ್ ಕೊಟ್ಟಿದ್ದೆ ಅಷ್ಟೇ. ಆ್ಯಕ್ಚುಲಿ ನಾನೇನು ನೈಟ್ ಅಲ್ಲೇ ಇರಲಿಲ್ಲ, ಜಸ್ಟ್ 6 o'clock ಹೋದ್ನಲ್ವಾ, ಒಂದು 10-10:30ವರೆಗೂ ಇದ್ದೆ ಅಷ್ಟೇ ಅನ್ಕೊತೀನಿ. ಇದ್ಬಿಟ್ಟು ಮತ್ತೆ ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ. ಅಲ್ಲಿ ನಾನು ಉಳ್ಕೊಳ್ಲಿಲ್ಲ, ಯಾಕಂದರೆ ಮನೆಯಲ್ಲೇ ಎಲ್ಲ ಬಿಟ್ಟು ನಾನೇನು ತೊಗೊಂಡು ಬಂದಿರಲಿಲ್ಲ ಲಗೇಜಲ್ಲೇನು. ಮನೆಯಿಂದನೇ ರೆಡಿಯಾಗಿ ಬರೋಣ, ಸುಮ್ಮನೆ ಇಲ್ಲೆಲ್ಲ ಜಾಸ್ತಿ ಜನ ಇರ್ತಾರಲ್ವ, ನನಗೂ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅಂದ್ಬಿಟ್ಟು. ಅಂದರೆ ಇಲ್ಲಿ ಸ್ವಲ್ಪ ಎಲ್ಲ ಮನೆ ತುಂಬ ಜನ ಇದ್ದಾಗ ಸ್ವಲ್ಪ ನಿದ್ದೆ ಮಾಡೋದಕ್ಕಾಗಲ್ಲ. ಅಷ್ಟು ನಿದ್ದೆ ಆಗಿಲ್ಲ ಅಂದರೆ ನನಗೆ ಮತ್ತೆ ತಲೆನೋವು ಬಂದುಬಿಡುತ್ತೆ. ಮನೆಗೆ ಹೋದರೆ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ಹೋದೆ. ಅಷ್ಟೊತ್ತಿಗೆ ಮನೆಗೆ ಹೋಗೋ ಅಷ್ಟರಲ್ಲಿ ನಾನು ಕೆಲಸ ಮಾಡ್ಕೊಟ್ಟಿದ್ದು ಮನೇಲಿ ಅಂತಂದರೆ ಇದೊಂದೇ. ನನ್ನ ತಮ್ಮ ನಾನು ಇಬ್ಬರು ಕೂತ್ಕೊಂಡು ಈ ರೀತಿಯಾಗಿ ವ್ರ್ಯಾಪ್ ಮಾಡಿದ್ದು ಫ್ರೂಟ್ಸ್ ಎಲ್ಲ ಪ್ಲೇಟ್ಗೆ ಇಟ್ಬಿಟ್ಟು ಈ ರೀತಿ ವ್ರ್ಯಾಪ್ ಮಾಡ್ತಿದ್ವಿ. ಜೋಡಿಸೋದಕ್ಕೆ ಚೆನ್ನಾಗಿರುತ್ತಲ್ವ, ಅವಳ ಕೂರಿಸ್ತೀವಲ್ಲ ಸೌಮ್ಯನ, ಮುಂದೆ ಎಲ್ಲ ನೀಟಾಗಿ ಜೋಡಿಸೋದಕ್ಕೆ ಈ ರೀತಿಯಾಗಿ ಹಿಂದಿನ ದಿನ ನೈಟೇ ನಾವು ಫ್ರೂಟ್ಸ್ ಎಲ್ಲನೂ ಕೂಡ ಈ ರೀತಿ ಹಾಕಿ ವ್ರ್ಯಾಪ್ ಮಾಡ್ತಾಯಿದ್ವಿ. ಲಕ್ಷ್ಮಿ ಹಬ್ಬ ಕೂಡ ನಾವು ಇದೇ ರೀತಿಯಾಗಿ ಅಲ್ವ ಮಾಡಿದ್ದು. ಚೆನ್ನಾಗಿರುತ್ತೆ ಇದೆಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ನಾವು ಹೊರಗಡೆನೇ ಒಪ್ಪಿಸ್ಬಿಡ್ಬೋದು ಹೇಳಿ ಎಲ್ಲ ಮಾಡೋದು, ಬಟ್ ಇದನ್ನೆಲ್ಲ ನನ್ನ ತಮ್ಮನೇ ಮಾಡ್ತಾನೆ, ಅವನಿಗೆ ಬರುತ್ತೆ ಇದೆಲ್ಲ. ನಾವೇ ಮಾಡ್ಕೊಬೋದು ಮನೆಯಲ್ಲಿ. ಹೊರಗಡೆ ಅವ್ರಿಗೂ ಕೊಟ್ಟು ಮಾಡಿಸಿ ಅಮೌಂಟ್ ಕೊಡೋದಕ್ಕಿಂತ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಬೆಸ್ಟ್ ಅಲ್ವ. ನಾವೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮನೇ ಎಲ್ಲ ತಂದಿದ್ದ. ನಾವೇ ಮನೇಲಿ ಮಾಡ್ತಾಯಿದ್ವಿ. ರವೆ ಉಂಡೆ ಅಂತೆ, ಕರ್ಜಿಕಾಯಿ, ಚಕ್ಲಿ ಮನೇಲೆಲ್ಲ ಮಾಡಿದ್ರು ಆಲ್ರೆಡಿ. ಅಮ್ಮ ಎಲ್ಲ ಮಾಡಿದರು. ಅವರಮ್ಮನೂ ಕೂಡ ಸೌಮ್ಯ ಅವ್ರ ಅಮ್ಮನೂ ಕೂಡ ಮಾಡ್ಕೊಂಡು ಬಂದಿದ್ರು ಮಾರನೇ ದಿನ. ನಮ್ಮ ಅಮ್ಮನೂ ಕೂಡ ಮನೇಲಿ ಇಲ್ಲೆಷ್ಟಾಗುತ್ತೋ ಅಷ್ಟು ಮಾಡಿದರು. ಜೊತೆಗೆ ಫ್ರೂಟ್ಸು, ಸ್ವೀಟ್ಸ್ ಎಲ್ಲ ತೊಗೊಂಡಿದ್ರು. ಇಷ್ಟು ಫೈನಲಾಗಿ ನೋಡಿ ಇಷ್ಟೇ, ರಾತ್ರಿ ಇಷ್ಟು ಮಾಡಿದ್ದು. ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ಸೀಮಂತ ವ್ಲಾಗ್ ಹೇಗಿತ್ತು ಎಲ್ಲ ಅಂತ. ನೆಕ್ಸ್ಟ್ ವ್ಲಾಗ್ ನೋಡೋಣ. ಥ್ಯಾಂಕ್ ಯು.